ಸನ್ಮಾನ್ಯ ಶ್ರೀ ನಿಟ್ಟೂರು ಶ್ರೀನಿವಾಸರಾಯರು ಮಾಜಿ ರಾಜ್ಯಪಾಲರು, ನಿವೃತ್ತ ಮುಖ್ಯ ನ್ಯಾಯಾಧೀಶರು ಮತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು. ನಾಡು ನುಡಿಯ ಪ್ರಗತಿಪರ ಬರಹಗಾರ ನಾಗಲಿಂಗಸ್ವಾಮಿ ಅವರು ರಚಿಸಿರುವ ವೀರಾಗ್ರಣಿಗಳು ಎಂಬ ಪುಸ್ತಕ ಮುಖ್ಯವಾಗಿ ಮೈಸೂರು ಪಟ್ಟಣದಲ್ಲಿಯೂ ಅದರ ಸುತ್ತಮುತ್ತಲೂ ಇದ್ದು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಹಲವಾರು ಮಂದಿಯ ಸಂಕ್ಷಿಪ್ತ ಜೀವನ ಚರಿತ್ರೆಗಳ ಸಂಗ್ರಹ. ಈ ವ್ಯಕ್ತಿಗಳಲ್ಲಿ ಹಲವಾರು ಪ್ರಖ್ಯಾತರಾದವರು. ಇತರರ ಪಾತ್ರವೂ ಅಷ್ಟೇ ಬೆಲೆಯುಳ್ಳದ್ದಾಗಿದೆ. ಕಾರಣಾಂತರದಿಂದ ಜನರ ಗಮನಕ್ಕೆ ಬಂದಿರಲಿಲ್ಲ. ಇಂಥವರ ವಿಷಯವನ್ನು ಅತ್ಯಂತ ಶ್ರಮದಿಂದ, ಶ್ರದ್ಧೆಯಿಂದ ಗ್ರಂಥಕರ್ತರು ಸಂಗ್ರಹಿಸಿದ್ದಾರೆ. ಈ ಜೀವನ ವೃತ್ತಾಂತಗಳು ನೈಜವಾಗಿ ಆಕರ್ಷಕವಾಗಿರುವುದಲ್ಲದೆ ಇಂಥ ಸಾಮಗ್ರಿಯು ನಮ್ಮ ಇತಿಹಾಸದ ಪುನರಾವರ್ತನೆಯ ದೃಷ್ಟಿಯಿಂದ ಅತ್ಯವಶ್ಯಕವೂ ಹೌದು. ಗ್ರಂಥಕರ್ತರದು ಇಂಥ ಬರವಣಿಗೆಯಲ್ಲಿ ಪಳಗಿದ ಕೈ. ಈ ಉತ್ತಮ ಗ್ರಂಥವನ್ನು ನಾನು ಮನಸಾರೆ ಸ್ವಾಗತಿಸುತ್ತೇನೆ. ಇದೇ ಕಾರ್ಯವನ್ನು ನಾಗಲಿಂಗಸ್ವಾಮಿಗಳು ಮುಂದುವರಿಸಿ ಇತಿಹಾಸ ಸೇವೆ ಮಾಡಲೆಂದು ಹಾರೈಸುತ್ತೇವೆ. ಶ್ರೀ ತಗಡೂರು ರಾಮಚಂದ್ರರಾಯರು. ನಾಗಲಿಂಗಸ್ವಾಮಿಯವರ ಬಗ್ಗೆ ನನಗೆ ಅತೀವ ಗೌರವ. ಏಕೆಂದರೆ ನಾವೆಲ್ಲ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಜೈಲು ಸೇರಿದರೆ ನಾಡ ಭಾಷೆ ಸ್ವಾತಂತ್ರ್ಯಕ್ಕಾಗಿ ಜೈಲುವಾಸ ಅನುಭವಿಸಿರುವ ಇವರ ನಿತ್ಯ ಚಟುವಟಿಕೆಗಳಲ್ಲಿ ಬಹುಮುಖವಾದ ಪ್ರತಿಭೆಯನ್ನು ಕಂಡು ನನಗೆ ನಾಗಲಿಂಗಸ್ವಾಮಿಯವರಂತಹ ನಿರಂತರ ಕನ್ನಡ ಸೇನಾನಿಗೆ ಸಮಾಜವು ತನ್ನ ಗೌರವಪೂರ್ಣ ಸಂರಕ್ಷಣೆ ಮಾಡಬೇಕು. ಕನ್ನಡವನ್ನು ಕಟ್ಟುವ ಈ ಕಟ್ಟಾಳಿಗೆ ಸರ್ವರೂ ಪ್ರೀತಿಸಬೇಕು. ಶ್ರೀ ಅಗರಂ ರಂಗಯ್ಯ. ನನ್ನನ್ನು ಸನ್ಮಾನಿಸಬೇಕೆಂದು ಕೇಳಿದವರೆಲ್ಲರಿಗೂ ಜಾರಿಕೊಳ್ಳುತ್ತಿದ್ದ ನಾನು ಕನ್ನಡ ಯೋಧ ನಾಗಲಿಂಗಸ್ವಾಮಿ ಅವರಿಂದ ತಪ್ಪಿಸಿಕೊಳ್ಳುವ ಮನಸ್ಸಾಗಲಿಲ್ಲ. ಏಕೆಂದರೆ ನಾಗಲಿಂಗಸ್ವಾಮಿಯವರು ಸಾಹಿತಿ, ಕವಿಯೂ ಹೌದು. ಅಷ್ಟೇ ಅಲ್ಲ, ಹಿಡಿದ ಕಾರ್ಯವನ್ನು ಸಾಧಿಸಲು ಸರ್ವತ್ಯಾಗಕ್ಕೂ ಸಿದ್ಧರಾಗಿರುವ ಉತ್ತಮ ವ್ಯಕ್ತಿತ್ವ ಉಳ್ಳವರು. ಶ್ರೀ ಬಿ ಡಿ ಜತ್ತಿ. ನೀವು ಭಾರತದ ಸ್ವಾತಂತ್ರ್ಯ ಸಮರದಲ್ಲಿ ಧುಮುಕಿ ತಮ್ಮ ಅನುಪಮ ದೇಶಭಕ್ತಿಯನ್ನು ಸಲ್ಲಿಸಿದ್ದ ಮೈಸೂರು ಮತ್ತು ಜಿಲ್ಲೆಯ ಸತ್ಯಾಗ್ರಹಿಗಳು ಬಗ್ಗೆ ವೀರಾಗ್ರಣಿ ಗ್ರಂಥವು ನನಗೆ ತುಂಬ ಸಂತೋಷ ತಂದಿದೆ. ನಿಮ್ಮ ಈ ಗುರಿಯು ಪರಿಪೂರ್ಣವಾಗಿ ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ. ಶ್ರೀ ಬಿ ಎಸ್ ನಾಗರಾಜರಾವ್. ಆರತಿ ಪತ್ರಿಕೆ. ನಾಗಲಿಂಗಸ್ವಾಮಿಯವರು ಕನ್ನಡದ ಬಗ್ಗೆ ನಿಜವಾದ ಸ್ವಾಭಿಮಾನವುಳ್ಳ, ನಯವಿನಯ ತುಂಬಿದ ವ್ಯಕ್ತಿ. ನಮ್ಮ ಭಾಷೆಯ ಬಗ್ಗೆ ಅವರಿಗಿರುವ ಕಳಕಳಿ, ರುಜುವಾದ, ಗೌರವಯುತವಾದ ಬದುಕಿನ ಬಗ್ಗೆ ಅವರು ತಳೆದಿರುವ ಗೌರವ, ಅಭಿಮಾನ ಇವುಗಳಿಂದಾಗಿ ನನಗೆ ತಿಳಿಯದೆಯೇ ಅವರು ನನಗೆ ಅತ್ಯಂತ ಪ್ರಿಯ ವ್ಯಕ್ತಿಯಾಗಿದ್ದಾರೆ.